ಏನ್ರಿ ಇದು ಮಂಜೆ ಹೋಗಿ ಕರೆ ಬರ್ತದೆ ಪೋಕಳನೇ ಅದ್ರಿ ಇದು ಬುಡಕ್ ಕೊಟ್ಟು ನೀರ್ ಇಲ್ಲೇ ರೀ ಏನ್ ನೀರ್ ಇಲ್ಲೇ ಹೋಗೋದ್ರಿ ಇದೊಂದ್ ನ್ಯಾಮಕ್ಕೋಸ್ಕರ ನಮಗ್ ಡ್ರೈನ್ ತೆಗೆದು ಕೊಟ್ಟು ಹೋಗ್ಯಾರಿ ನೀವು ಅವಾಗ ಅವಾಗ್ರಿ ಅಂತ ಹೇಳ್ರಿ ಆಮೇಲೆ ಫೋನ್ ಮಾಡ್ತಿದ್ವಿ ಯಾರು ಇವರು ಅವಾಗ ಮೊದಲಿನ ಸಾಹೇಬ್ಗಳು ಇದ್ರ ಮುಂದೆ ಇನ್ನೊಂದ್ 2 ತಿಂಗಳು ಬಿಟ್ಟು ಮಳೆ ಬತ್ತು ಮಾಡಿ ಕೊಡ್ತೀವಿ ಅಂತ ಇದೊಂದ್ ಡ್ರೈನ್ ತೆಗೆದು ಎಲ್ಲಿ ಡ್ರೈನ್ ತಗೊಳಿದ್ರೆ ಇದಾಗತ್ತೆ ನಿಮ್ಗೆ ನೀರು ಹೋಗ್ಬಿಡ್ತದೆ ಎಲ್ಲಿ ಹೋಗ್ತದ್ರಿ ಮತ್ತದು ಹೊಡ್ಕೊಂಡ್ರಿ ಏನದು ಹೇಳ್ರಿ 6 ವರ್ಷ ಹಣೆ ಬರ ಎಲ್ಲ ಬಿಟ್ಟು ವಿಡಿಯೋ ಮಾಡಿ ಕಳ್ಸಿದ್ದಾಯ್ತು ಎಲ್ಲ ನೋಡಿದ್ದಾಯ್ತು ಈ ಕೆನಾಲ್ ಎಸ್ಟಿಮೇಟ್ ಕೊಡ್ರಿ ಅದು ಎಷ್ಟಾಗಲ್ಲ ಎಷ್ಟು ಉದ್ದದ ಬಿಡ್ರಿ ಮತ್ತೆ ಬಿಡ್ರಿ ನೆಕ್ಸ್ಟ್ ಕುಂದ್ರು ನಾವು ನಾವು ಸಣ್ಣವ್ರಿದ್ದಾಗ ಏನೋ ಒಟ್ಟು ನೀರು ನಾನು ಸ್ವಯಂಭೂ ಸತ್ತಿತ್ತು ನಾನು 100ಕ್ಕೆ 101 ಸತ್ತಿತ್ತಂತ ಮಾತಾಡಿದ್ರು ನಾನು ಕೂಡ ನೋಡಿದೆ ಉಳಿದಿದ್ದು ಹೇಳ್ತೀನಿ ಅಲ್ಲಿ ಕಾಪಟೆ ನೀರು ಹೋಗ್ಬಿಡ್ತ ಅಲ್ಲಿ ಆ ಕೊರಿಗಾಯ್ತು ಅಲ್ಲಿ ಏನ್ ಬೇರೆ ಎತ್ತು ಹೇಳ್ತಾರೆ ಆ ನಮ್ನ ನಿಂತಾಗ 6 ವರ್ಷ ಗಟ್ಲೆ ಹಿಂಗೆ ಅದ್ರ ನಾ ಹೆಂಗ್ ಮಾಡ್ಬೇಕು ನಾ ಹೆಂಗ್ ಬದುಕಬೇಕು ಅದನ್ನ ಹೇಳಿ ನಿಮ್ ಕಣ್ಣಿಗೆ ಕಾಣ್ತದ ಉಳ್ಳಾಗಡ್ಡಿ ಮೆಕ್ಕೆಗಳು ಹಾಕಿದ್ದು ಊಟ ಅದರ್ಲಿತ್ತ ಹೋಗ್ಯದ ಇದು ಹಿಂಗೆ ಪಾಲ ಇದು ಮುಚ್ಚಿತ್ತು ಮುಂದೆ ಎರಿತನ ಅಷ್ಟೇ ಅಂತಂದ ಮತ್ತೆ ಈಗ ಒಬ್ಬ ತೋರ್ಕೊಳ್ಳಿ ಏನಂತಾರ ಅಡ್ಡಿ ಕೊಡ್ಕೊಳ್ಳಿ ಮರ್ಯಾದಕ್ ಅದು ಕೆರಿ ಹೋಗೇ ನಾನು ಹೊಲನ ಕೆರಿ ಅದ ಮುಂದೆ ಹೆಂಗ್ರಿ ಅಲ್ರಿ ಅಲ್ಲಿ ತೆಗ್ಗದ ಇಲ್ಲಿ ಏರ್ ಅದ ಮುಂದ್ ನೀರ್ ಹೋಗ್ಬೇಕ ಹಂಗಿಲ್ಲಿ ಈಗ ಇಟ್ಟತನ ತಗ್ಗಿತ್ತು ಈಗ ಏರ್ ಬಂತ ಈಗ ನೀರ್ ಹೆಂಗ್ ಪಾಸ್ ಹಾಕದ ಇಲ್ಲಿ ದಾಳಿಂಬ್ರಿ ಹಚ್ಚಿತ್ರಿ ಒಟ್ಟು ಮಣಿಗೆ ಹೋಗ್ಬಿಟ್ಟು ನೀರ್ ದಾಳಿಂಬ್ರಿ ಅದಾವತ್ತ ಅವ್ರ ಬಲ್ಲಿ ರೆಕಾರ್ಡ್ಸ್ ಇದಾವಲ್ರಿ ಅವ್ರಿಗೆ ಮತ್ತೆ ಅದಕ್ಕೆ ಇದು ಕೊಟ್ಟಿದ್ದು ಎಷ್ಟಿದ್ರಿ ಇವ್ರ ನಾವು 1200 ಬಡ್ಡಿ ಸರ್ 1200 ಬಡ್ಡಿ 2 ಎಕರೆ ಹೊಲ ರೀ ಟೋಟಲ್ ಇತ್ತು ಈಗ ಅವರು ಉತ್ತರದಾಗ ಏನಾಗ್ತದೆ ಖುಷಿಗಿಂತ ಸೇರ್ಸಿರಂತ ಅವ್ರು ಡಿ ಸಿ ಅವ್ರು ಕೊಟ್ಟಿದ್ದು 2000 ಇದ್ರು ಪಾಪ ಅವ್ನಿಗೆ ಹ್ಯಾಂಗ ಎಲ್ಲ ನಿಮಗೂ ಬಂದವ್ರು ಎಲ್ಲ ಅದಾರಿ ತಹಸೀಲ್ದಾರ್ ಅದಾವ ಡಿ ಸಿ ಅದಾವ ಪ್ರತಿಯೊಂದು ಅದಾವ್ರಿ ಎಲ್ಲ ಅದಾವ ಅಲ್ಲ ಇದು ಹಾಳಾಗೋದಲ್ದ ಮತ್ತೆ ಅಲ್ಲಿ ಆಫೀಸಿಗೆ ಅಡ್ಡಾಡೋದು ಖರ್ಚು ಮಾಡ್ಕೊಂಡು ಅಡ್ಡಾಡೋದು ಹೇಳ್ರಿ ಕರ್ಕೊಂಡಿದ್ದಿಲ್ಲ ಈಗ ನೋಡಿದ್ರೆ ಗೊತ್ತಾಗಿದೆ 100ಕ್ಕೆ 101 ಸಾಯ್ತ ಅನ್ನೋದು ಗೊತ್ತಾಗಿ ಬಂದಿ ನಾನು ಸಾಯಕೇನ್ರಿ ಬಂದಿಲ್ಲ ಬಂದಿಲ್ಲ ನಾನು ನಾನು ವಿಚಾರ ಬಿಟ್ಬಿಟ್ಟೆ ನಾವು ಈಗ ಏನ ನಾವೆಲ್ಲ ಹಗಲೂರು ಅಂತ ಒಂದು ದಾಳಂಬ್ರಿ ಗಿಡದ್ದು ಕಾಯಿದು ಒಂದು ಪರಿಹಾರ ಕೊಟ್ಟು ಸರ್ಕಾರ ಕೊಡ್ತದ ಅಂತ ಹೇಳಿ ನನಗೊಂದು ಏನ್ ಸುಳ್ಳು ಆಶ್ವಾಸನೆ ಅದರ ಮೇಲೆ ಇನ್ನೂವರೆಗೆ ಯಾವ್ದೋ ಒಂದು ಬೆಳಿ ತಗೊಂಡಿಲ್ಲ ಬರೀ ಹಾಕೋದೇ ನಡೆದ ಅದಕ್ಕೆ ₹1 ಕೈನ ಅಷ್ಟೆಲ್ಲ 15 ಲಕ್ಷ ಸಾಲ ಮಾಡಿವಿ ಇದ್ರ ಸಂಬಂಧ ಅದ್ರ ಬಡ್ಡಿ ಗಂಟೆ ಹಾಕಿದ್ರೆ ಏನಾಗ್ತದ ಹೇಳ್ರಿ ಇದು ಕೆನಲ್ ಮಣ್ಣು ಅಂತ ಹೇಳ್ತಾರೆ ಒಬ್ಬರಿಗೆ ಅನುಕೂಲ ತಗದೇನೈತಿ ಅವ್ರಿಗೆ ಬರೋದು ನಾ ಇನ್ಸ್ಪೆಕ್ಷನ್ ಮಾಡಿದ್ವಿ ಡೇಟ್ ಹಾಕಿ ಕನ್ಸರ್ ಏನೇನಾಗಿದೆ ಎಲ್ಲ ಗೊತ್ತಾಗುತ್ತೆ ಪ್ರೊಸೀಡಿಂಗ್ಸ್ ಹಾಕಿ ನೋಡ್ರಿ ಭೂ ಸ್ವಾಧೀನ ಕೊಟ್ಟಿದ್ದು ಅವ್ರಿಗೆ ಸಂಪೂರ್ಣ ಲಾಸ್ ಆಗೈತಿ
14 ಎಕರೆಗೆ ನೀವು ನಿಮ್ದೇನು ನಿಮ್ಮ ಇಲಾಖೆ ಪ್ರಕಾರ ಎಷ್ಟು ಇಳುವರಿ ಬರ್ತದೆ ಅಷ್ಟು ಅವ್ರಿಗೆ ಮೊದಲ ಕಾಂಪೋಷನ್ ಕೊಡ್ಬೇಕು ನೀವು ಫಸ್ಟ್ ನಮ್ಮ ಬೇಡಿಕೆ. ಇನ್ನು ಎರಡನೇದು ಇದಕ್ಕೆ ಏನಾದ್ರು ಭೂ ಸ್ವಾಧೀನ ಮಾಡ್ಕೊಂಡಿಲ್ಲ ಅವ್ರು, ಅದನ್ನ ಆಗ್ಬೇಕು. ಇನ್ನು ಮೂರನೇದು ಯಾರು ಹಿಡ್ದಾರ NV ಕುಲಕರ್ಣಿ ಹಿಡ್ದಾರ ಕಾಣ್ತದೆ ಟೆಂಡರ್. ಇಲ್ಲ ಯಾರು ಹಿಡ್ದಾರಿ ಇವ್ರ ಟೆಂಡರ್ ಯಾರು ಮಾಡ್ಯಾರ ಕೆಲಸ ಯಾರು ಮಾಡ್ಯಾರ? NV ಕುಲಕರ್ಣಿ ಅವ್ರು ಸರ್. ಅವ್ರಿಗೆ ಬಿಲ್ ಹೆಂಗಾಗ್ಯಾರ ಇದನ್ನ ಯಾರು ಇನ್ಸ್ಪೆಕ್ಷನ್ ಮಾಡ್ಯಾರ ಅದು ತನಿಖೆ ಆಗ್ಬೇಕೇನು ಏನ್ರಿ? ಯಾರು ಅವ್ರು ಏನು ಕಣ್ಣು ಮುಚ್ಕೊಂಡು ಮಾಡ್ಯಾರ ಬಿಲ್ ಹೆಂಗ್ ಮಾಡ್ಯಾರ ಬೇಕಲ್ಲ ಈಗ ಟೋಟಲಿ ಅದು ಆಗ್ಬೇಕು. ಅದು ಎಸ್ಟಿಮೇಟ್ ಅದ ಅದ್ರ ಪ್ರಕಾರ ಆಗ್ಯದಿಲ್ಲ ಇನ್ನೊಂದು ರೀಸರ್ವೆ ಆಗ್ಬೇಕು. ಇದನ್ನ ಯಾವಾಗ ಹೇಳ್ತೀರಿ ಹೇಳ್ರಿ, ಇಷ್ಟು ನಮ್ಗೆ ಬರೆಯೋದು ಬೇಕು, ಯಾವಾಗ ಕೊಡ್ತೀರಿ ಹೇಳ್ರಿ. ಈಗ ಮಾತಾಡ ಬೆಳಿಗ್ಗೆ ಮಾತಾಡ್ತಾನೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಷ್ಟೇ ಉಳ್ದ ಸರ್. ಇಲ್ಲೇ ಮಾಡ್ಕೋತೀವಲ್ಲ ಕೆಬಿ ಜನ ಈಗ ಅವರು ಬಂದಾರ, ಈಗ ನಾವು ಬಂದೇವಿ. ಈಗ ಹಳೇದಿದು, ಈಗ ಹಳೇದು. ಈಗ ಇದನ್ನೇನೈತಲ್ಲ ಕಾನೂನು ಪ್ರಕಾರ ಅವ್ರು ಹೇಳ್ದಂಗ ಲೆಟರ್ ಬರುದು ಹಿಂದಿನ ಏನೇನ್ ದಾಖಲೆ ಐತಿ ತಗೊಂಡು ಅದ ರೆಫರ್ ಮಾಡ್ತಿರೋ ಮಾಡಂಗಿಲ್ಲ ಅಂತ ಕೇಳ ಮಾಡ್ಲಿಲ್ಲಪ್ಪ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಬರೀ ಹೋರಾಟ ಒಂದೇ ಶಾಶ್ವತ ಅಲ್ರಿ, ಪರಿಹಾರ ಅಲ್ಲ ಅಂತ ಆಯ್ತು ಸರ್. ನೀವು ಹೇಳ್ದಂಗೆ ಕೇಳ್ತೀವಿ, ಯಾರಿಗೆ ಕಳ್ಸ್ರಿ ಕಳ್ಸ್ರಿ, ಸ್ಪಾಟ್ ಇನ್ಸ್ಪೆಕ್ಟ್ ಮಾಡಿ ನೀರು ಬರ್ಲಾರ್ದಂಗೆ ಒಂದು ವ್ಯವಸ್ಥೆ ಮಾಡ್ಬೇಕು. ನಿಮ್ಮದು ನೀರ್ ಅಂದ್ರೆ ಈಗ ಅದು ಕಾಂಕ್ರೀಟ್ ಹಾಕಿ ರೈತರಿಗೆ ಕೇಳ್ತಾರ, ಅದು ಸಮಸ್ಯೆ. ಈಗ ಇವ್ರಿಗೆ ಕೇಳಿದೆ ನಾನು, ಅಲ್ಲಿ ಪೂರಾ ಬಂದ್ ಮಾಡ್ಬೇಕು. ಬಂದ್ ಮಾಡಿ ಅದು ನೀರು ಬರಲ್ಲ ಇಲ್ರಿ ಅದನ್ನ ನೀರ್ ಬರಲ್ರಿ. ಆದ್ರೆ ಅಲ್ಲಿ ಒಂದ್ 2 ಇದು ಮಾಡ್ಯಾರಂತ ನೀರ್ ಬರ್ತಾವ್ರಿ. ಪಾಪ ನೀರ್ ಬರ್ತದ ನನ್ನ ಮಾಡೋರಿಲ್ಲ. ಅದು ಹಂಗಾಗಿ ಅವ ಈಗ ನಾವೆಲ್ಲ ಬೆನ್ಸ್ ಹಾಕೋದೆಲ್ಲ ಮಾಡೇವಿ. ಅದು ಎತ್ತಾನ ಏನಾಗತ್ತಲ್ಲ ಅದು ಬರಾಕತ್ತದ ಸರ್. ಅಂದಾಜ್ ಎಷ್ಟು ಇದು ಎಷ್ಟು ರೇಟ್ ಕೊಟ್ಟು 7 ಕೊಟ್ಟಿದ್ರಿ ಇದು ಇವ್ರ ಮಂಜೂರ್? ಇದು ಕೆನಲ್ ಎಷ್ಟು ಕೊಟ್ಟಿದ್ರಿ? ಇದು 6.5 ಕೊಟ್ಟಿದ್ರಿ. ಅದೇ 7 ಕೋಟಿ ರೂಪಾಯಿ ಸರ್ ಅಪ್ರಾಕ್ಸಿಮೇಟ್ಲಿ. ಮತ್ತೆ ಬಿಲ್ ಹೆಂಗಾಗ್ಯದ ಬೇಕದು, ಯಾಕಂದ್ರೆ ಈಗ ಇದು ಈಗ ಎಲ್ಲಿ ತಗೋ ಆ ಸೀದಾ ಇಲ್ಲಿಗೆ ಹೆಚ್ಚ್ರಿ ಬರ್ತೀನಿ ಹಿಂಗ ಹೋಗ್ಬೇಕ್ರಿ. ಬ್ಯಾಂಕ್ ವರ್ಕ್ ಇದ್ದು ಅನ್ಯವಾಗಿ ಇದನ್ನ ಈ ನಮ್ನ ಅಡ್ಡಿ 12 ಫೂಟ್ ಅಲ್ಲಿ ಮುಂದ್ ಜಮೀನ್ ಲೆವೆಲ್ ತಗೊಂಡ್ರಿ. ಹಾಕಿನ ಅರ್ಜಿ ನಿಮ್ ಡಿವಿಷನ್ ನಿಂದ ಮನೆಗೆ ಬರ್ದೆ ಅವತ್ತೆ ಅವತ್ ಬಂದ ದಿವಸ ಬರ್ತೀನಿ ಮೇಲೆ. ಹ್ಮ್ 2018 ಇವ್ರದ್ದು ಏನದಲ್ಲ ಸರ್ 2019 ಮನೆ ಕೂಡ ಹಾಕ್ತಾರೆ ಕೊಟ್ಟಾರಿ. ತಾಳಿಕೋಟೆ ತಹಸೀಲ್ದಾರ್ ಅವ್ರು ಕೊಟ್ಟಾರ, ಬಿಜಾಪುರ ಕೊಟ್ಟಾರ, ನಿಮ್ ಕೆಬಿ ಜನ ತಿರ್ಗಾಡಿದ ಪಾಪ ಲೆಟರ್ನು ಊಟ ಕೊಟ್ರ ನೋಡ್ರಿ. ಈಗ ರೀ ದಾಳಂಬ್ರಿ ಈಗ ಎಲಿವೇಶನ್ ಮಾಡಿಸಿದ್ದು ಅನ್ ನೋಡ್ರಿ ಸರ್. ನನಗೆ ನಮ್ಮನ್ನ ಅನ್ಯಾಯ ಮಾಡಿ ಕಿಸಿಂದ ಅವ್ರು ಹೋಗಿದ್ದು ಇಲ್ಲಿ ಅನ್ ನೋಡ್ರಿ. ಏನು 8,000 ಬರ್ತಲ್ಲ ಏನು ಕೊಡ್ರಲ್ಲ 1,000 ರೂಪಾಯಿ ಕೊಡ್ರಿ. ಒಂದ್ಸಲ ಜೆರಾಕ್ಸ್ ಕೊಡ್ರಿ, ಇವೆಲ್ಲ ಒರಿಜಿನಲ್ ಅದಾವ ನಿಮಗೆ ಬೇಕಾಗ್ತಾವ ಮುಂದೆ. ಪೇಪರ್ದಾಗ ಬಂದ್ರ ಯಾರು ಸೋಮನಗೌಡ್ರ MLA ಸಾಹೇಬ್ರ ಸೋಮನಗೌಡ್ರ MLA ಅದಾರ, ಅವ್ರಿಗೆ ಏನು ಹೇಳಿದ್ರು ಸೋಮನಗೌಡ್ರ MLA ಸಾಹೇಬ್ರು ಅವ್ರು ಏನು ಹೇಳ್ತಾರೆ ಬರೋಮ ನೋಡಮ್ಮ ಅಂತ ಹೇಳಿದ್ರಪ್ಪ. ಹೇಗಾದ್ರು ಹೆಂಗ್ ಬರ್ತಾರೆ ಅವರು ಪೇಪರ್ಗೆ ಬಂದನ್ರಿ ಸೋಮನಗೌಡ್ರ ಸಾಹೇಬ್ರು MLA ಸಾಹೇಬ್ರ ಗಮನಕ್ಕೆ ಹೋಗಿ ನಮ್ಮ 2019 ಸೆಪ್ಟೆಂಬರ್ 24 ಶರಣ ಸೋಮಳ ಗ್ರಾಮ ಸಂಸ್ಥೆ ಮುಳವಾಡಿ ಯತ್ನೇವಾರಿ ಬಸವನಬಾಗೇವಾಡಿ ಉಪಕಾಲುವೆ ಮೂಲಕ ಕೆರೆಗೆ ನೀರು ತುಂಬಲು ರೈತರ ಜಮೀನು ಜ್ಯೂಸ್ ಕಾಲುವೆ ಅವೈಜ್ಞಾನಿಕವಾಗಿ ಅವಾಗ 19ರಾಗ ನೀವು ಇಲಾಖೆದವ್ರು ಯಾರು ಆಕ್ಷನ್ ತೊಗೊಂಡಿಲ್ಲ, ಅವೈಜ್ಞಾನಿಕ ಅಂತ ಹೇಳೇ ಬಿಟ್ಟದ. ಆಮೇಲೆ ಇದನ್ನ ಇನ್ಸ್ಪೆಕ್ಷನ್ ಮಾಡಿದವ್ರು ಯಾರು? ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ನೀವೇ ಮಾಡಿರೋ ಯಾರು ಮಾಡಿರ್ಬೇಕಾ ಸರ್? 18 ಕೊಟ್ಟಿ ಸರ್ ಮೊನ್ನೆ 7 ವರ್ಷ ಆಯ್ತು. ಆಯ್ತು ಈಗ ಬರ್ದಾರಿ ನಾ ಮ್ಯಾಲ ಕೇಳೀನಿ ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ. ಹಂಗ ಈಗ ಬಂದೀವಿ ಇನ್ಸ್ಪೆಕ್ಷನ್ ಇದನ್ನ ಮಾಡಿ COD ಹೋಗಿ ಡಿಸ್ಕಷನ್ ಮಾಡಿ ಏನೈತೆ ಮುಂದೆ ಏನೈತೆ ಯಾರು ಏನು ಮಾಡ್ಯಾರ ಅದಂತ ಅಂದ್ರೆ ಈಗ ನಮಗೆ ಪರಿಹಾರ ಎಷ್ಟು ದಿನ ಬೇಕು ಸರ್? ಅಂದಾಜು ಎಷ್ಟು ದಿನ ಬೇಕು? ವಿವರವಾಗಿ ಏನೈತೆ ನಂದು ಈಗ 2 ವರ್ಷ ಆಯ್ತು. ಅಲ್ಲ ನೀವು ಅಷ್ಟೇ ಸರ್ ನಾವು ಅರ್ಜಿ ಕೊಟ್ಟು ವಿಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ರಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಕೃಷ್ಣ ಭಾಗ್ಯ ಜಲ ನಿಗಮದ ವಿಜಯಪುರದ ವತಿಯಿಂದ ಗೋವಿಂದ ರಾಠೋಡ್ ಸರ್ ಅವರು ನಮ್ಮ ವಡೋಡಿಗಿ ಸಮೀಪದ ಏನು ನಮ್ಮ ರೈತರ ಹೊಲದಲ್ಲಿ ಮಂಜುನಾಥ್ ನಾಟಿಕಾರ್ ಎಂಬ ರೈತರ ಹೊಲದಲ್ಲಿ ಸುಮಾರು 2019ರಲ್ಲಿ ಇಲ್ಲಿ ಒಂದು ಕಾಲುವೆ ಆಗ್ತದೆ. ಅಂದ್ರೆ ಕೆರೆ ನೀರು ತುಂಬು ಯೋಜನೆಯೊಳಗೆ ಮುಳವಾಡಿ ಏತ ನೀರಾವರಿ ಒಳಗೆ ಇಲ್ಲಿ ಕೆರೆ ನೀರು ತುಂಬು ಯೋಜನೆಯನ್ನು ಮಾಡಿರ್ತಾರೆ. ಸುಮಾರು 7 ಕೋಟಿ ರೂಪಾಯಿ ಅನುದಾನದಲ್ಲಿ ಈ ಕಾಮಗಾರಿ ಪ್ರಾರಂಭಗೊಂಡು
ಇಲ್ಲಿವರೆಗೆ ಅಂದ್ರೆ ಸುಮಾರು 6 ರಿಂದ 7 ವರ್ಷ ಆಯ್ತು ಆ ಕಾಮಗಾರಿ ಸಂಪೂರ್ಣ ಕಳಪೆ ಆಗಿದೆ. ಅದರಿಂದಾಗಿ ಇವರು ರೈತರು ಮಂಜುನಾಥ್ ಅನ್ನುವಂತ ರೈತರ ಹೊಲದೊಳಗ ಸಂಪೂರ್ಣ 14 ಎಕರೆ ನೀರು ನಿಂತು ಸುಮಾರು 6 ರಿಂದ 7 ವರ್ಷಗಳ ಕಾಲ ಯಾವುದೇ ಒಂದು ಬೆಳೆ ಕೂಡ ಬೆಳೆದಿಲ್ಲ. ಆ ನಿಟ್ಟಿನೊಳಗೆ ಅವರಿಗೆ ಯಾವುದೇ ಪರಿಹಾರ ಕೂಡ ಬಂದಿಲ್ಲ. JMCಯಲ್ಲಿ ಕೂಡ ಅವರಿಗೆ ಕುಷ್ಕಿ ಭೂಮಿ ಅಂತ ಅಂದ್ರೆ ನೀರಾವರಿ ಇದ್ರೂ ಕೂಡ ಕುಷ್ಕಿ ಭೂಮಿ ಅಂತ ಹೇಳಿ ನಮೂದು ಮಾಡ್ಯಾರ. ಅದ್ರ ಜೊತೆಗೆ ದಾಳಿಂಬೆ ಗಿಡಗಳಿದ್ದು ಬಾವಿ ಮತ್ತು ಬೋರ್ವೆಲ್ ಮನೆಗಳಿದ್ರು ಕೂಡ ಹೊಲದಲ್ಲಿ ಏನೂ ಇಲ್ಲ ಅಂತ ಹೇಳಿ ಆ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಇರಬಹುದು ಅಥವಾ ಬೇಜವಾಬ್ದಾರಿಯಿಂದ ಉಳಿದುಕೊಂಡಾವ್. ಆ ನಿಟ್ಟಿನೊಳಗೆ ನಾವೇನದ ಆಲ್ಮಟ್ಟಿಯ CE ಸಾಹೇಬರಿಗೆ ಒಂದು ಮನವಿಯನ್ನು ಕೊಟ್ಟು ಆದಷ್ಟು ಬೇಗನೆ ಇದಕ್ಕೊಂದು ತನಿಖೆ ಆಗಬೇಕು, ಸ್ಥಾನಿಕ ಚೌಕಾಶಿಯಾಗಿ ಆ ರೈತರಿಗೆ ನ್ಯಾಯ ಕೊಡಿಸ್ಬೇಕಂತ ಹೇಳಿ ನಾವು ಕೇಳಿದ್ದೆವು. ಆ ನಿಟ್ಟಿನೊಳಗೆ ಇವತ್ತಿನ ದಿನ ಎಲ್ಲ ಅಧಿಕಾರಿಗಳ ತಂಡ ಈ ರೈತನ ಹೊಲಕ್ಕೆ ಬಂದು ಎಲ್ಲಾ ರೀತಿಯಿಂದ ವೀಕ್ಷಣೆ ಮಾಡ್ಲಿಕ್ಕಾಗಿ ಅದರಲ್ಲಿ ಒಂದಿಷ್ಟು ಯಾವ್ಯಾವ ಕಾಗದ ಪತ್ರಗಳಿದ್ವು ಅಂದ್ರೆ 1972ರಲ್ಲೇ ಇಲ್ಲಿ ಈ ಒಂದು ಹೊಲದಲ್ಲಿ ವಿದ್ಯುತ್ ಸಂಪರ್ಕವನ್ನು ಪಡೆದುಕೊಂಡು 6 ನಂಬರ್ ಇತ್ತು. ಆದ್ರೂ ಕೂಡ ಹೊಲದಲ್ಲಿ ಯಾವುದೇ ಕರೆಂಟ್ ಇಲ್ಲ ಅಂತ ಹೇಳಿ ಅವರು ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ದಾಖಲಾತಿಗಳನ್ನ ಆಮೇಲೆ ದಾಳಿಂಬೆ ಗಿಡ ಇದ್ದಂತದ್ದು ತೋಟಗಾರಿಕೆ ಇಲಾಖೆಗಳು ಅಧಿಕಾರಿಗಳು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದು ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನ ಅವ್ರಿಗೆ ಒಂದು ಪ್ರತಿಯನ್ನು ಕೊಡ್ತಾ ಇದೀವಿ ನಾವು. ಅವರು ಮುಂದಿನ ರೀತಿಯೊಳಗ ಕ್ರಮ ಕೈಗೊಂಡು ಈ ಕಳಪೆ ಕಾಮಗಾರಿ ಮಾಡಿರುವಂತಹ ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು. ಅದ್ರ ಜೊತೆಗೆ ಕಳೆದ 6-7 ವರ್ಷಗಳಿಂದ ರೈತರಿಗೆ ನಷ್ಟ ಆಗಿತ್ತೆ, ಆ ನಷ್ಟವನ್ನು ಭರಿಸಿಕೊಡ್ಬೇಕು. ಅದ್ರ ಜೊತೆಗೆ ಈ ಒಂದು ಕುಷ್ಕಿ ಭೂಮಿ ಎಲ್ಲ ನೀರಾವರಿ ಐತೆ ಅಂತ ಹೇಳಿ ಅದನ್ನ ಬದಲಾವಣೆ ಮಾಡಿ ಅದರಲ್ಲಿ ಏನೇನು ಸಾಧ್ಯತೆಗಳದಾವ ರೈತರಿಗೆ ನ್ಯಾಯ ಕೊಡಿಸಿಕೊಡ್ಬೇಕಂತೇಳಿ ಇವತ್ತಿನ ದಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಪರವಾಗಿ ನಾವು ಆಗ್ರಹ ಮಾಡ್ತಾ ಇದೀವಿ. ಅದಕ್ಕೆ ಸಂಬಂಧಪಟ್ಟಂತ ರಾಠೋಡ್ ಸರ್ ಅವರು ನಮ್ಗೆ ಉದ್ದೇಶಿಸಿ ಮಾತಾಡ್ತಾರೆ. ಕಟ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿ. ಮನವಿಗೆ ನಾವು ಇವತ್ತು ಮೊನ್ನೆಯಿಂದ ಅಂದ್ರೆ ನಾನು 18ನೇ ತಾರೀಕಿಗೆ ಲೆಟರ್ ಕೊಟ್ಟ ಮೇಲೆ ಸಂಗಮೇಶ್ ಅವ್ರು ನನಗೆ ಇದು ಫೋನಿನ ಮುಖಾಂತರ ಮಾತಾಡಿ ಸರ್ ಹಿಂಗಾಗಿದೆ ಅಂತ ಹೇಳೋಣ. ಹಾಗೂ ಆ ಮಂಜುನಾಥ್ ಅನ್ನೋದಾರಲ್ಲ ಈಗ ಈ ರೈತ 163 ಬರೋ ಸೋಮನಾಳ್ ಗ್ರಾಮದ ರೈತರ ಮಂಜುನಾಥ್ ತಳವಾರ್ ಅವರು ಕೂಡ ನನ್ನ ಆಫೀಸಿಗೆ ಬಂದಿದ್ರು. ಅವರಿಗೆ ನಾನು ಆಗಲೇನೆ ನನ್ನ ಕಾರ್ಯನಿರ್ವಾಹಕ ಅಭ್ಯಂತರಿಗೆ ಒಂದು ಅರ್ಜಿ, ಈ ಅರ್ಜಿಗೆ ಏನೈತಿ ಕೂಡಲೇ ಇದರ ಬಗ್ಗೆ ವಿವರವಾದ ವರದಿಯನ್ನು ಕೊಡಲು ನಾನು ಆಗಲೇ ತಿಳಿಸಿದೆ. ನನಗೆ ಬೆಂಗಳೂರಿಗೆ ಹೋಗಿದ್ರಿಂದಾಗಿ ನಮ್ಮ ಸಂಗಮೇಶ್ ಅವರು ನನಗೆ ಫೋನ್ ಮಾಡಿದ್ರು ಹಿಂಗಾಗಿದೆ ಸರ್ ಅಂತ. ಇಲ್ಲ ಆ ವಿಷಯ ನನಗೂ ಗೊತ್ತಿದೆ ಸಂಗಮೇಶ್ ಅವರೇ, ನಾ ಬಂದ್ಕೊಳ್ಳಿ ಕೂಡಿ ಹೋಗೋಣ. ಅವರು ಅಂದರು ಇಲ್ಲ ಸರ್ ಅದೇನು ಅರ್ಜೆಂಟ್ ಇಲ್ಲ, ನೀವು ಒಂದು 2 ದಿವಸ ಕರೆಕ್ಟಾಗಿ ಮುಗಿಸ್ಕೊಂಡು ಬರ್ರಿ ಅನ್ನೋಣ. ನಾನು ಇವತ್ತು ಮಂಡ್ಯ ಬಂದಿದ್ದೀನಿ, ಬೆಂಗಳೂರಿಂದ ಬಂದು ಇವತ್ತು DC ಸಾಹೇಬ್ರ ಮೀಟಿಂಗ್ ಇತ್ತು, ಅದನ್ನು ಮುಗಿಸ್ಕೊಂಡು ನಾವು ಅವ್ರ ಜೊತೆನೇ ನಾವು ಇಲ್ಲಿ ಬಂದು ಇದನ್ನು ಪರಿಶೀಲನೆ ಮಾಡೀನಿ. ಇದ್ರ ಮುಂದಿನ ಹಂತ ಏನೈತೆ ನಮ್ಮ CE ಸಾಹೇಬ್ರಿಗೆ ಏನೈತೆ ಇದ್ರ ಬಗ್ಗೆ ವಿವರವಾದ ವರದಿ ಹಾಗೂ ಹಿಂದೇನೇನಾಗ್ಯದ ಇದು ನಾನು ಇಲ್ಲದ ವಿಷಯದಾಗ ಆಗಿರೋದು ಕೆಲಸ ಇದು. ಹೀಗಾಗಿ ಏನೈತಿ ನಾನು ಬಂದು ನಮ್ಮ ಅಧಿಕಾರಿಗಳ ಜೊತೆಗೆ ಬಂದು ಪರಿಶೀಲನೆ ಮಾಡಿದ ಮೇಲೆ ಮುಂದೆ ಏನೈತೆ ಅದ್ರ ಬಗ್ಗೆ ನಾನು ಕ್ರಮಕ್ಕೆ ನಾನು CE ಸಾಹೇಬ್ರಿಗೆ ಏನೈತೆ ನಾನು ರಿಪೋರ್ಟ್ ಕೊಡಬೇಕಾಗತ್ತೆ. ಹಾಗೂ ವಿಶೇಷವಾಗಿ ಮೌಖಿಕವಾಗಿಯೂ ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತೇಳಿ ಸರಿ, ಏನಿಲ್ಲ, ಧನ್ಯವಾದಗಳು. ಆದಷ್ಟು ಬೇಗನೆ ಇದಕ್ಕೆ ಸಂಬಂಧಪಟ್ಟಂತ ಯಾರ್ಯಾರು ಅದಾರ SLO ಇರ್ಬೋದು ಅಥವಾ ಸಂಬಂಧಪಟ್ಟಂತ ಎಲ್ಲಾ ಅಧಿಕಾರಿಗಳು ಈ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ರೆ ಎಲ್ಲರೂ ಕೂಡ್ಕೊಂಡು ಒಂದು ಸಭೆ ಕರೀರಿ. ರೈತರೊಂದಿಗೆ ನಾವು ಬರ್ತೀವಿ. ಈಗ ಒಂದೊಂದು ಮುಗಿಲಿ ಕಾಕ, ನೀವು ಬಂದಿಲ್ಲ ಎಷ್ಟು ದಿನ, ಇವತ್ತು ಬಂದು ಮಾತಾಡಕತ್ತೀವಿ. ಅದಕ್ಕೆ ಮಾತಾಡೋ ಮೊದಲು ಇದಾದ್ರೆ ಅದಾಗ ನಿಮ್ದು ಬರ್ತದ ಅದ್ರಾಗ ಏನ್ರಿ. ಆದಷ್ಟು ಬೇಗನೆ ಅದನ್ನ ಕರೀರಿ. ನೀವು ಅತಿ ಶೀಘ್ರದಾಗ ಇನ್ನೊಂದು ವಾರ ಟೈಮ್ ತಗೋರಿ. ಮುಂದಿನ ಸೋಮವಾರ ದಿನ ಕರೆದ್ರಪ್ಪ ಅಂತಂದ್ರೆ ಆ ರೈತರೊಂದಿಗೆ ನಾವು ಕೂಡ ಆಲ್ಮಟ್ಟಿ ಆಫೀಸಿಗೆ ಬಂದು CE ಸಾಹೇಬ್ರ ನೇತೃತ್ವದಾಗ ಇದಕ್ಕೊಂದು ಮಾಡೋಣ. ಯಾಕಂದ್ರೆ ಆಲ್ರೆಡಿ ಅವರು ಈಗಾಗಲೇ ಬಹಳ ಪ್ರಮಾಣದಾಗ ಲೆಟರ್ ಕೊಟ್ಟಿದ್ದಾರೆ. ನಾವೇನಾದ್ರು ಹೊಸದಾಗಿ ಹುಟ್ಟಿಸೋದಿಲ್ಲ, ಎಲ್ಲ ಇದೆ ಆ ದಾಖಲೆಗಳ ಪ್ರಕಾರ ಏನೈತೆ ನಮ್ಮ ಸಾಹೇಬ್ರಿಗೆಲ್ಲ ರಿಪೋರ್ಟ್ ಕೊಡ್ಬೇಕಾಗತ್ತೆ. ಸಾಹೇಬ್ ಹೆಂಗ ಇರ್ತೀನಿ ನೋಡ್ರಿ ನೋಡ್ರಿ ಒಟ್ಟ ಇಲ್ಲೇ ನೋಡ್ರ ಅಪ್ಪ ಕೊಡ್ರ ಇಲ್ಲೇ ಇರ್ಬಿಡ್ರಿ ಒಟ್ಟ. ಹಾ ಇಲ್ಲೇ ಇರ್ಬಿಡ್ರಿ. ಮೆಮ್ರಿ ಖಾಲಿ ಅದ ತುಂಬಿಸ್ಕೊಳ್ಳಿ.